ಎಲ್ರಿಗೂ ನಮಸ್ಕಾರ. ನಾನು ಅಜಯ್. ನನ್ನ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡ್ತಾ ಇದೀವಿ. ಸೊ ನಾನು ಲೈಕ್ ಎಲ್ಲೋ ಹಿರಿಯರ್ ಇದ್ದೀರಾ, ಡಾಕ್ಟರ್ಸ್, ಫಿಲಾಸಫರ್ಸ್ ಇದ್ದೀರಾ, ಅಷ್ಟೊಂದು ಟೀಚರ್ಸ್ ಲೆಕ್ಚರರ್ಸ್ ಇದ್ದೀರಾ. ನನ್ ಆಸ್ ಅ ನನ್ ಕಡೆಯಿಂದ ನಾನ್ ನೋಡಿರೋದಂಗೆ ವಿಚಾರಗಳನ್ನ ಮಾತ್ರ ಹೇಳ್ತೀನಿ. ಲೈಕ್ ಫಾರ್ ಎಕ್ಸಾಂಪಲ್, ಒರಿಸ್ಸಾ ಕಡೆ ಟ್ರಿಪ್ ಹೋಗಿದ್ವಿ. ಅಲ್ಲಿ ಸ್ನೇಕ್ ಬೈಟ್ಸ್ ತುಂಬಾ ಕಾಮನ್ ಆಗಿದೆ. ಬಟ್ ಅಲ್ಲಿ ಸ್ನೇಕ್ ಬೈಟ್ ಆದಾಗ ಒಂದ್ ಮಗುಗೆ ಅವ್ರ ಅಮ್ಮ ಎತ್ಕೊಂಡೋಗಿ ದೇವಸ್ಥಾನ ನಿಲ್ಸಿ ಆ ಪೂಜೆ ನಾವು ರಿಕ್ವೆಸ್ಟ್ ಮಾಡಿದ್ವಿ. ಭಾಷೆ ಅವ್ರಿಗೆ ಅರ್ಥ ಆಗ್ಲಿಲ್ಲ, ಹಿಂದಿ ನಂಬರ್ ಹಿಂದಿ ಇಂಗ್ಲಿಷ್ ಅಲ್ಲಿ ಹೇಳಿದ್ವಿ. ಬಟ್ ಅವ್ರು ಪೂಜೆ ಮಾಡಿ ಅದಕ್ಕೆ ನೀಮ್ ಲೀಫ್ ಹಾಕೋದು ಅದು ಇದು ಆ ತರ ಚಿಕ್ಕದು ಮಾಡಿದ್ರು. ಅದೆಲ್ಲ ಸೇವ್ ಮಾಡಕ್ ಆಗಲ್ಲ ಮಗುನ. ನಾವು ಫೋರ್ಸಿಬಲ್ ಆಗಿ ಡಾಕ್ಟರ್ ಕರ್ಸಿ ಆಮೇಲೆ ಮಗುನ ಉಳ್ಸಿದ್ವಿ. ಆತರ ತುಂಬಾ ಬ್ಲೈಂಡ್ ಬಿಲೀಫ್ ಆಗಿದ್ದಾರೆ. ಅದು ಹಾವು ಕಚ್ಚಿದ್ರೆ ಅದು ದೇವ್ರದ್ದು ತಪ್ಪು ಮಾಡಿದೀವಿ ಮನೇಲಿ ಅಂತ ಅವರು ಅವ್ರ ಮನೇಲಿ ಜಗಳ ಆಡ್ಕೊಂಡು ಈ ತರ ಡೈವರ್ಟ್ ಆಗ್ತಾರೆ. ಬ್ಲೈಂಡ್ ಬಿಲೀಫ್, ದಿಸ್ ಇಸ್ ಒನ್ ಎಕ್ಸಾಂಪಲ್ ನಾನ್ ನೋಡಿದ್ದು. ಮತ್ತೆ ನಾನು ನನ್ ಫಸ್ಟ್ ಕನ್ಸ್ಟ್ರಕ್ಷನ್ ಲೈನ್ ಅಲ್ಲಿ ಇದ್ವಿ. ಅಲ್ಲಿ ನಮ್ ಸೀನಿಯರ್ ಇಂಜಿನಿಯರ್ ಕ್ಲಾಸ್ ಎ ಕಾಂಟ್ರಾಕ್ಟರ್ ಅವರೆಲ್ಲ ಲೈಕ್ ಬಿಗ್ ಬಡ್ಜೆಟ್ ಪ್ರಾಜೆಕ್ಟ್ ಎಲ್ಲ ಮಾಡ್ತಾರೆ ಬೆಂಗಳೂರಲ್ಲಿ ಔಟ್ಸ್ಕರ್ಟ್ ಅಲ್ಲೆಲ್ಲ. ಬಟ್ ಅವ್ರ ಮನೇನ ಏನ್ ಮಾಡೋದು, ವಾಸ್ತು ನೋಡಿ ಅವ್ರ ಮನೆ ಫ್ರಂಟ್ ಪಾರ್ಟ್ ನ ಹೊಡೆದಾಕಿ ಚೇಂಜ್ ಮಾಡಿ ಅವರೇ ಎಷ್ಟೊಂದ್ ಮನೆ ಕಟ್ಟಿದ್ದಾರೆ, ಗೌರ್ಮೆಂಟ್ ಕಾಂಟ್ರಾಕ್ಟ್ಸ್ ಮಾಡಿದ್ದಾರೆ. ಬಟ್ ವಾಸ್ತು ಅಂತ ಯಾರೋ ಬಂದು ಹೇಳಿದ್ರು ಅಂತ ಅವ್ರ ಮನೆ ರೀಕನ್ಸ್ಟ್ರಕ್ಷನ್ ಮಾಡಿದ್ರು, ಹೇಳಿದ್ರು ಕೇಳಲಿಲ್ಲ. ಅವ್ರ ಮನೆ ಫ್ರಂಟ್ ಪಾರ್ಟ್ ತುಂಬಾ ಚೆನ್ನಾಗಿತ್ತು. ಸೊ ಅದನ್ನ ಈ ಕಡೆ ರೆಸ್ಟ್ ರೂಮ್ ಈ ಕಡೆ ಚೇಂಜ್ ಮಾಡಿ, ದೇವ್ರ ಮನೆ ಆ ಕಡೆ ಚೇಂಜ್ ಮಾಡಿ, ಕಿಚನ್ ಈ ಕಡೆ ಬರ್ಬೇಕು, ನಮ್ ತಾತ ತಪ್ಪ ಕಟ್ಟಿದ್ದಾರೆ ಅಂತೆಲ್ಲ ಮಾಡಿದ್ರು. ಈ ತರ ಅವ್ರ ಅಥಾರಿಟಿ ಇರೋ ಒಂದ್ ಪರ್ಸನ್, ಅವ್ರ ಕೆಳಗಡೆ ಒಂದ್ 20-25 ಇಂಜಿನಿಯರ್ಸ್ ಇದೀವಿ. ಎವ್ರಿ ಒನ್ 10-20 ಬಿಲ್ಡಿಂಗ್ಸ್ ಕನ್ಸ್ಟ್ರಕ್ಷನ್ ಮಾಡ್ತೀವಿ ಪರ್ ಇಯರ್, ಅಟ್ಲೀಸ್ಟ್ 3-4 ಬಿಲ್ಡಿಂಗ್ಸ್. ಸೊ ಈ ತರ ಅಥಾರಿಟಿ ಮತ್ತೆ ಓದಿರೋರೆ ಈ ತರ ಮಾಡುವಾಗ ಅದೇನ್ ಇನ್ಫ್ಲೂಯೆನ್ಸ್ ಆಗತ್ತೆ ಜೂನಿಯರ್ಸ್ಗೆ ಅಥವಾ ಅವ್ರು ನೋಡೋರ್ಗೆ, ಅವ್ರ ಮನೆ ಇನ್ಸ್ಪಿರೇಷನ್ ಆಗಿ ತಗೊಳೋರ್ಗೆ. ಸೊ ನನ್ ಕಡೆಯಿಂದ ಏನ್ ಹೇಳ್ತೀನಿ, ಸೈಂಟಿಫಿಕ್ ಆಗಿ ಏರ್ ಫ್ಲೋ ಬಗ್ಗೆ ನೋಡ್ಬೋದು. ಸನ್ಲೈಟ್, ಸೂರ್ಯ ಬಂದ್ ಮನೆ ಒಳಗ್ ಬೀಳ್ಬೇಕು, ಇಟ್ ವಿಲ್ ರಿಮೂವ್ ಜರ್ಮ್ಸ್. ಆತರ ಸೈಂಟಿಫಿಕ್ ಆಗಿ ಹೇಳೋದು ಇಟ್ ಇಸ್ ಅ ಬೆಟರ್ ಅಪ್ರೋಚ್. ಈ ತರ ವಾಸ್ತು ಅಂತ ಹೇಳಿ ಅದ್ ವಾಸ್ತುನು ಏನು ಅದೇನ್ ನಿಜ ಅಂತ ಒಬ್ಬೊಬ್ರು ನಂಬ್ತಾರೆ. ಬಟ್ ಪರ್ಸನಲಿ ಐ ಡೋಂಟ್ ಬಿಲೀವ್ ಇನ್ ದಟ್. ಸೈಂಟಿಫಿಕ್ ಆಗಿ ಹೇಳಿದ್ರೆ ನಾನು ನಂಬ್ತೀನಿ, 100% ನಂಬ್ತೀನಿ. ಬಟ್ ಇಲ್ಲಿ ಇವ್ರು ಮಾಡೋದ್ರಿಂದ ಈ ತರ ಅಥಾರಿಟಿ ಅವ್ರು ನೋಡಿ ನೆಕ್ಸ್ಟ್ ರೋಡ್ ಅಲ್ಲಿ ಇರೋರೆಲ್ಲ ಕಣ್ ಚೇಂಜ್ ಮಾಡಕ್ ಹೋಗ್ತಾರೆ, ಬೇರೆಯವ್ರ ಬಿಲೀಫ್ ಆಗ್ತಾರೆ. ಅಥಾರಿಟಿ ಇರೋ ಪರ್ಸನ್ ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿದ್ರೆ, ಲೈಕ್ ಫಾರ್ ಎಕ್ಸಾಂಪಲ್ ನಮ್ ಗೌರ್ಮೆಂಟ್ ಅಲ್ಲಿ ಲಾಸ್ಟ್ ಟೈಮ್ ಕೋವಿಡ್ ಬಂದಾಗ ಈ ತರ ಮಾಡಿ ಸೌಂಡ್ ಮಾಡೋದು ಪ್ಲೇಟ್ ಅಲ್ಲಿ ಇಟ್ಕೊಂಡು ಆತರ ಒಬ್ರು ಮಾಡೋದ್ರಿಂದ ಅದನ್ನ ಎಲ್ಲರೂ ಪಾಸಿಟಿವ್ ಎನರ್ಜಿ ನೆಗೆಟಿವ್ ಎನರ್ಜಿ ಯಾವ್ದು ವಸ್ತುಗಳಲ್ಲಿ ಬರಲ್ಲ. ಅದ್ ನಮ್ ಮೈಂಡ್ ಸೆಟ್ ಅಲ್ಲಿ ಇರತ್ತೆ. ನಾವು ಪಾಸಿಟಿವ್ ಆಗಿ ತಗೊಂತೀವ, ನೆಗೆಟಿವ್ ಆಗಿ ತಗೊಳ್ಳೋದು ಪರ್ಸನಲ್ ಇಂಟ್ರೆಸ್ಟ್. ಸೊ ಒಂದ್ ತಪ್ಪಾದ್ರೆ, ಒಂದ್ ಏನಾದ್ರು ನೋವಾದ್ರೆ ವಿ ವಿಲ್ ಬಿ ನೆಗೆಟಿವ್. ಅದರಿಂದ ಆಚೆ ಬರ್ಬೇಕು, ಅದಕ್ಕೆ ನಾವು ಪ್ರಯತ್ನ ಪಡ್ಬೇಕು. ಫಿಸಿಕಲಿ ಮೆಂಟಲಿ ದೇವ್ರ ಕಡೆಯಿಂದ ಹೋಗ್ಬೋದು. ಬಟ್ ವಸ್ತುಗಳಿಂದ ಪಾಸಿಟಿವ್ ನೆಗೆಟಿವಿಟಿ ಬರುತ್ತೆ ಅಂದ್ರೆ ನಾನು ನಂಬಲ್ಲ ಪರ್ಸನಲಿ. ಅಂಡ್ ಆತರ ನಾನು ಎಂಕರೇಜ್ ಮಾಡಲ್ಲ. ಈ ಕಿಡ್ಸ್ ಎಲ್ಲ ಮಾತಾಡಿಸ್ತೀವಿ ಚಿಕ್ಕ ಮಕ್ಳನ್ನ, ಅವ್ರ ಮನೇಲೆಲ್ಲ ಈ ತರ ಹೇಳ್ತಾರೆ. ಮತ್ತೆ ಸಿಂಪಲ್ ಥಿಂಗ್ಸ್ ಎಲ್ರು ಆಲ್ರೆಡಿ ಮಾತಾಡಿರ್ತೀರ ಅನ್ಸುತ್ತೆ. ಬೆಕ್ಕಡ್ಡ ಬಂತು ಅಂತ ನಮ್ ಫ್ರೆಂಡ್ ಬ್ರೇಕ್ ಹಾಕಿ ಕೆಳಗ್ ಬಿದ್ರು. ಸೊ ನಾನ್ಲಿ ಬೆಕ್ಕು ಹೋದ್ರೆ ಹೋಗ್ತಿದ್ಯೋ, ಬೆಕ್ಕು ಊಟ ಮಾಡಕ್ ಹೋಯ್ತು ಅದು ಇಲಿ ನೋಡ್ತಾ ಹೋಯ್ತು, ನಿನ್ ಯಾಕೋ ನಿಲ್ಸ್ತೆ ಅಂತ ಹೇಳಿ ನಾವೆಲ್ಲ ಇದ್ ಮಾಡಿದ್ವಿ. ಅವ್ನ್ ಬಿದ್ದಿ ಕೈ ಎಲ್ಲ ಸ್ವಲ್ಪ ಹೇಟ್ ಆಯ್ತು, ಜಾಸ್ತಿ ಇಲ್ಲ. ಬಟ್ ಈ ತರ ಚಿಕ್ಕ ಚಿಕ್ಕ ಬಿಲೀಫ್ ನಂಬೋದ್ರಿಂದ ಅದ್ ಹಂಗೆ ಕಂಟಿನ್ಯೂ ಆಗ್ತಾ ಇದೆ. ಈವನ್ ದೋ ಎಜುಕೇಶನ್ ಎಲ್ರಿಗೂ ಇದ್ರು ಇದು ಕಂಟಿನ್ಯೂ ಆಗ್ತಾ ಇದೆ. ಸೊ ಇನ್ನ ಯಂಗ್ಸ್ಟರ್ಸ್ ಗೆ ದೊಡ್ಡವರೆಲ್ಲ ಇನ್ನ ಚೆನ್ನಾಗಿ ಹೇಳಿದ್ರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಅಂತ ನನ್ ಕಡೆ ಅನ್ಸ್ತು ಮ್ಯಾಮ್.